I am Dr. Sadashiva Ramchandragowda, Associate Professor of History, Government Postgrad College, Dobbulapura. ಯೂನಿಫಿಕೇಶನ್ ಆಫ್ ಜರ್ಮನಿ ಪಾರ್ಟ್ 1 ಎಂಬ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ವಿಡಿಯೋದಲ್ಲಿ ಬಂದಿದ್ದೇನೆ. ಜರ್ಮನಿ ಏಕೀಕರಣ. ಸೊ ಈಗಾಗಲೇ ಇಟಲಿ ಏಕೀಕರಣದ ಬಗ್ಗೆ ಮಾತಾಡಿದ್ವಿ. ಇಟಲಿ ಏಕೀಕರಣ ಮ್ಯಾಜಿನಿ, ಗ್ಯಾರಿಬಾಲ್ಡಿ, ಕವೂರು, ವಿಕ್ಟರ್ ಎಮಾನ್ಯುಯಲ್ ಮತ್ತು ಜನತೆಯ ಸಹಕಾರದಿಂದ ಇಟಲಿ ಏಕೀಕರಣ ಆಗಿದ್ರೆ, ಜರ್ಮನಿ ಏಕೀಕರಣ ಏಕ ವ್ಯಕ್ತಿಯ ಶ್ರಮದ ಪ್ರತಿಫಲ. ಹಾಗಾಗಿ ಇಟಲಿ ಏಕೀಕರಣ ಆಗಿರುವ ಸನ್ನಿವೇಶ ಮತ್ತು ಜರ್ಮನಿ ಏಕೀಕರಣ ಆಗಿರುವ ಸನ್ನಿವೇಶಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಜರ್ಮನಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಹೇಳಿದ್ರೆ, ಜರ್ಮನಿಯಲ್ಲೂ ಕೂಡ ಇಟಲಿ ತರನೇ ಹರಿದು ಹಂಚೋಗಿತ್ತು. ಇಲ್ಲೂ ಕೂಡ 360 ರಾಜ್ಯಗಳಾಗಿ ವಿಭಜನೆ ಆಗಿತ್ತು. ಜನತೆಯಲ್ಲಿ ಯಾವುದೇ ರೀತಿಯ ಐಕ್ಯತೆ ಆಗಲಿ ಇಲ್ಲ, ಅರಾಜಕತೆ ತುಂಬಿ ತುಳುಕ್ತಾ ಇತ್ತು. ಅವರಲ್ಲೂ ಕೂಡ ಸ್ವಾತಂತ್ರ್ಯದ ಉದಾರವಾದದ ಮನೋಭಾವ ಇರಲಿಲ್ಲ. ಹಾಗಾಗಿ ವಿದೇಶಿಯರಾದಂಥ ಆಸ್ಟ್ರಿಯಾ ಮತ್ತು ಇನ್ನಿತರ ರಾಜಮನೆತನಗಳು ಅಲ್ಲಿ ದಬ್ಬಾಳಿಕೆಯನ್ನು ದೌರ್ಜನ್ಯ ನಡೆಸ್ತಾ ಇತ್ತು. ಹಾಗಾಗಿ ಇಲ್ಲಿ ಮೊದಲನೇದಾಗಿ ರಾಷ್ಟ್ರೀಯತೆ ಮನೋಭಾವದ ಕೊರತೆ, ಇನ್ನೊಂದು ನಾಯಕತ್ವದ ಅಭಾವ. ಇವೆಲ್ಲ ಕಾರಣಗಳಿಂದಾಗಿ ಜರ್ಮನಿ ಏಕೀಕರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಸ್ಥಿತಿಯನ್ನ ಪಡ್ಕೊಂಡಿರೋದನ್ನು ನೋಡ್ತೀವಿ. ಆ ನಂತರ ಮೆಟರ್ನಿಕ್ಕು, ಜಾಲ್ವೆರಿನ್ನು ಈ ಮುಂತಾದ ಅನೇಕ ಶ್ರಮಗಳ ಪ್ರತಿಫಲವಾಗಿ ಜರ್ಮನಿ ಏಕೀಕರಣ ಆಗ್ಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಈ ಮೊದಲು ಜರ್ಮನಿ ಏಕೀಕರಣವನ್ನು 4 ಹಂತದಲ್ಲಿ ಅಧ್ಯಯನ ಮಾಡಬಹುದು. ಒಂದು, ನೆಪೋಲಿಯನ್ನಿಂದ ವಿಯೆನ್ನಾ ಕಾಂಗ್ರೆಸ್ ವರೆಗೆ ಮೊದಲನೇ ಹಂತ. ವಿಯೆನ್ನಾ ಕಾಂಗ್ರೆಸ್ನಿಂದ ಅಂದ್ರೆ 1815ರಿಂದ 1848 ಎರಡನೇ ಹಂತ. 1842ರಿಂದ 1842 ಮೂರನೇ ಹಂತ. 1842ರಿಂದ 1871 ನಾಲ್ಕನೇ ಹಂತ. ಅಂದ್ರೆ 4 ಹಂತಗಳಲ್ಲಿ ಅಧ್ಯಯನ ಮಾಡಬಹುದು. ಅದನ್ನ ನಾವು ಅಧ್ಯಯನ ದೃಷ್ಟಿಯಿಂದ 2 ಹಂತ ಮಾಡ್ಕೊಳ್ಳೋಣ. ಏನು ಅಂದ್ರೆ, ಬಿಸ್ಮಾರ್ಕ್ಗಿಂತಲೂ ಪೂರ್ವದ ಒಂದು ಹಂತ, ಬಿಸ್ಮಾರ್ಕ್ ನಂತರ ಒಂದೊಂದು, ಬಿಸ್ಮಾರ್ಕ್ ಯುಗ ಒಂದು ಹಂತ, 2 ಹಂತದಲ್ಲಿ. ಹಾಗಾಗಿ ಈ ಮೊದಲನೇ ಪಾರ್ಟ್ 1 ನಲ್ಲಿ ಮೊದಲನೇ ಹಂತವನ್ನ ನಾವು ಅಧ್ಯಯನ ಮಾಡೋಣ. ಸೊ ಜರ್ಮನಿ ಸ್ಥಿತಿ, ಬಿಸ್ಮಾರ್ಕ್ನ ಬ್ಲಡ್ ಅಂಡ್ ಐರನ್ ಪಾಲಿಸಿ, ಅದಕ್ಕೆ ಅಂದ್ರೆ ರಕ್ತ ಮತ್ತು ಉಕ್ಕಿನ ನೀತಿಯಿಂದಾಗಿ ಜರ್ಮನಿ ಏಕೀಕರಣ ಪೂರ್ಣಗೊಳ್ತು. ಹಾಗಾಗಿ ಏನೇನು ಘಟನಾವಳಿಗಳು ನಡೆದು ಜರ್ಮನಿ ಏಕೀಕರಣಕ್ಕೆ ಅಂತ ಹೇಳಿದ್ರೆ, ಮೊದಲನೇದು ಜರ್ಮನಿ ಮತ್ತು ವಿಯೆನ್ನಾ ಕಾಂಗ್ರೆಸ್ ಬಗ್ಗೆ ನೋಡೋಣ. 1815ರಲ್ಲಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಚಾರ್ಲ್ಸ್ ಮೆಟರ್ನಿಕ್ ಲೂಥನ್ವಾಲ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಭೆ ಸೇರಿತು. ಹಾಗಾಗಿ ಇಲ್ಲಿ ಸೇರಿದವರೆಲ್ಲ ಯಾರು? ರಾಜಪ್ರಭುತ್ವವಾದಿಗಳು, ಪ್ರತಿಗಾಮಿಗಳು, ಕ್ರಾಂತಿ ವಿರೋಧಿಗಳು, ಇವರೆಲ್ಲ ಪಾಲ್ಗೊಂಡಿದ್ರು. ಹಾಗಾಗಿ ಈಗಾಗಲೇ ನೆಪೋಲಿಯನ್ ಬೋನಾಪಾರ್ಟೆ ಹಾಕೊಟ್ಟಿದ್ದಂತ ರೈನೇ ಒಕ್ಕೂಟ ಮತ್ತು ಅಲ್ಲಿ ಮೂಡಿಸಿದಂತ ರಾಷ್ಟ್ರೀಯತೆ ಮನೋಭಾವ, ಐಕ್ಯತೆ ಮನೋಭಾವ, ಏಕರೂಪಿ ಆಡಳಿತ, ಏಕರೂಪಿ ಕಾನೂನು, ಇವೆಲ್ಲಗಳನ್ನ ತೆಗೆದುಹಾಕಿ ಅಲ್ಲಿ ಅನೇಕತೆಯನ್ನ, ಅರಾಜಕತೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ಜರ್ಮನಿಯ ಮೇಲೆ ತಮ್ಮ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಲ್ಲಿ ರಾಜಪ್ರಭುತ್ವವಾದಿಗಳು ಸೇರ್ಕೊಂಡಿದ್ರು. ಹಾಗೆ ಸಭೆ ಸೇರಿದಂತ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಮೊದಲನೇದಾಗಿ ಜರ್ಮನಿಯನ್ನ ಮೊದಲಿದ್ದ ಹಾಗೆ ಇಡುವಂಗಿಲ್ಲ, ಅಂದ್ರೆ ಅದರ ಐಕ್ಯತೆ ಹತ್ತ ಹೋಗುವಂಗಿಲ್ಲ, ರಾಷ್ಟ್ರೀಯತೆ ಮನೋಭಾವ ಅಲ್ಲಿ ಬೇರ್ ಬಿಡೋಕೆ ಅವಕಾಶ ಕೊಡಬಾರದು. ಈ ಎಲ್ಲ ಕಾರಣಗಳಿಂದಾಗಿ ಜರ್ಮನಿಯನ್ನ ವಿಭಜನೆ ಮಾಡು. ಹಾಗೆ ಜರ್ಮನಿಗೆ ಸೇರಿದಂತ ಸ್ಲೇಶ್ವಿಗ್ ಮತ್ತು ಹೋಲ್ಸ್ಟೈನ್ ಈ 2 ಪ್ರಾಂತ್ಯಗಳನ್ನ ಡೆನ್ಮಾರ್ಕ್ಗೆ ಕೊಡಲಾಯಿತು. ವಿಯೆನ್ನಾ ಕಾಂಗ್ರೆಸ್ನ ಪ್ರಕಾರ ಪ್ರಾದೇಶಿಕ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಆಲ್ಸೇಸ್ ಮತ್ತು ಲೊರೈನ್ ಇವೆರಡು ಪ್ರಬಲವಾದಂತಹ ಸಂಪದ್ಭರಿತದ ರಾಜ್ಯಗಳನ್ನ ಫ್ರಾನ್ಸ್ಗೆ ಕೊಡಲಾಯಿತು. ಲಕ್ಸೆಂಬರ್ಗ್ ಅನ್ನ ಡೆನ್ಮಾರ್ಕ್ಗೆ ಕೊಡಲಾಯಿತು. ಬೆಲ್ಜಿಯಂಗೆ ಕೊಡಲಾಯಿತು. ಲಕ್ಸೆಂಬರ್ಗ್ ಅನ್ನ ಬೆಲ್ಜಿಯಂಗೆ ಕೊಡಲಾಯಿತು. ಹ್ಯಾನೋವರ್ ಅನ್ನ ಇಂಗ್ಲೆಂಡ್ಗೆ ಕೊಡಲಾಯಿತು. ಸೊ ಇದು ಪ್ರಮುಖವಾದಂತಹ ರಾಜ್ಯಗಳನ್ನ ಅಲ್ಲಿಂದ ಬೇರ್ಪಡಿಸಲಾಯಿತು. ಸರಿ, ಇಲ್ಲಿ 360 ರಾಜ್ಯಗಳಿದ್ದನ್ನ ನೆಪೋಲಿಯನ್ 39 ರಾಜ್ಯಗಳ ರೈನೇ ಒಕ್ಕೂಟವನ್ನು ಮಾಡಿದ್ರೆ, ಈಗ ಸದ್ಯ ಅದನ್ನ 360 ರಾಜ್ಯಗಳನ್ನ ಉಳಿದನೆಯ ಅದನ್ನ 39 ರಾಜ್ಯ ಹಾಗೆ ಉಳಿಸ್ಕೊಂಡ್ರು. ಆದ್ರೆ ಅದನ್ನ ಶಿಥಿಲ ಒಕ್ಕೂಟ ಅಂದ್ರೆ ಲೂಸ್ ಕಾನ್ಫೆಡರೇಷನ್, ರೈನೇ ಕಾನ್ಫೆಡರೇಷನ್ ಅನ್ನ ಕನ್ವರ್ಟ್ ಇಂಟು ಲೂಸ್ ಕಾನ್ಫೆಡರೇಷನ್ ಅಂದ್ರೆ ಶಿಥಿಲ ಒಕ್ಕೂಟವನ್ನ ರೂಪಿಸಿದ್ರು. ಯಾಕಂದ್ರೆ ಅವರು ಆ ಒಕ್ಕೂಟದ ವ್ಯವಸ್ಥೆ ಇರುತ್ತೆ, ಆದ್ರೆ ಅವು ಸುಭದ್ರವಾದಂತಹ ಒಕ್ಕೂಟವಾಗಿರ್ಬಾರ್ದು, ಅಭದ್ರವಾದ ಒಕ್ಕೂಟ ಆಗ್ಬೇಕು. ಅದಕ್ಕೆ ಏನ್ ಮಾಡಿದ ಅಂತ ಹೇಳಿದ್ರೆ, ಫ್ರಾಂಕ್ಫರ್ಟ್ ನಲ್ಲಿ ಡಯಟ್ ನಲ್ಲಿ ಸಭೆ ಸೇರ್ಬೇಕು, ಅದು ಆಸ್ಟ್ರಿಯಾದ ಅಧ್ಯಕ್ಷತೆಯಲ್ಲಿ ಇರಬೇಕು. ಮತ್ತೆ ಇವರೆಲ್ಲ ಪ್ರತಿನಿಧಿಗಳು ಏನು ಅಂತ ಹೇಳಿದ್ರೆ, ಅವರವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರವಾಗಿ ಮಾತಾಡ್ಬೇಕೇ ವಿನಃ ಪಕ್ಕದ ರಾಜ್ಯದ ಬಗ್ಗೆ ಅಥವಾ ಇಡೀ ರಾಷ್ಟ್ರದ ಬಗ್ಗೆ ಮಾತಾಡೋಂಗಿಲ್ಲ. ಹಾಗಾಗಿ ಜರ್ಮನಿಯನ್ನ ಯಾವುದೇ ಕಾರಣಕ್ಕೂ ಅದು ರಾಷ್ಟ್ರವಾಗಿ ನೋಡೋದಕ್ಕೆ ಅವ್ರು ಇಷ್ಟಪಡ್ತಿಲ್ಲ. ಜರ್ಮನಿಯನ್ನ ಭಾಷೆಯಾಗಿ, ಜನಾಂಗವನ್ನಾಗಿ ನೋಡ್ಲಿಕ್ಕೆ ಅವ್ರು ಇಷ್ಟಪಡ್ತಿದ್ರೆ ಜರ್ಮನಿ ರಾಷ್ಟ್ರ ನಿರ್ಮಾಣ ಆಗಬಾರದು. ಇದು ಅಲ್ಲಿದ್ದಂತ ಕ್ರಾಂತಿ ವಿರೋಧಿಗಳ ಪ್ರತಿಗಾಮಿ ಧೋರಣೆಯನ್ನು ಹೊಂದಿರುವಂತ ರಾಜಪ್ರಭುತ್ವವಾದಿ ಬೆಂಬಲಿಗರ ಮೆಟರ್ನಿಕ್ನ ನೇತೃತ್ವದ ಉದ್ದೇಶ. ಹಾಗಾಗಿ ಈ ನೀತಿಯನ್ನ, ಧೋರಣೆಯನ್ನ ಜಾರಿ ತರೋದ್ರ ಮೂಲಕ ವಿಯೆನ್ನಾ ಕಾಂಗ್ರೆಸ್ನಲ್ಲಿ
ಜರ್ಮನಿಯರ ಅಷ್ಟೋತ್ತರವನ್ನ ಮತ್ತು ಉದಾರವಾದಿಗಳ ನಿಲುವನ್ನ ಸಂಪೂರ್ಣವಾಗಿ ಗಾರಿ ತೋರಿ ಇಲ್ಲಿ ತಮ್ಮ ನೀತಿಯನ್ನ ಹೇರೋದ್ರಲ್ಲಿ ಮೆಟರ್ನಿಕ್ ಯಶಸ್ವಿ ಆದ. ಸೊ ವಿಯೆನ್ನಾ ಕಾಂಗ್ರೆಸ್ ಅನ್ನ ಜರ್ಮನ್ ರಾಷ್ಟ್ರೀಯವಾದಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ವಿಯೆನ್ನಾ ಮಹಾಮೋಸ ಅಂತಾನೆ ಕರೀತಾರೆ. ಜರ್ಮನ್ ಒಕ್ಕೂಟಕ್ಕೆ ಅದನ್ನ ಅಭದ್ರಕೂಟವನ್ನಾಗಿ ಮಾಡಿದ್ರಿಂದಾಗಿ ಜರ್ಮನ್ರು ಇದು ಆಸ್ಟ್ರಿಯನ್ ರೂಪಿಸಿರುವ ಈ ಅಭದ್ರಕೂಟವನ್ನ ವಿಯೆನ್ನಾ ಮಹಾಮೋಸ ಅಂತಾನೆ ಕರೀಲಿಕ್ಕೆ ಪ್ರಾರಂಭ ಮಾಡೋದು. ಸೊ ಇದು ವಿಯೆನ್ನಾ ಕಾಂಗ್ರೆಸ್ ನಡೆದಂತ ಘಟನೆ. ನೆಕ್ಸ್ಟ್ ಮೆಟರ್ನಿಕ್ ಮತ್ತು ಜರ್ಮನಿ. ಸೊ ಮೆಟರ್ನಿಕ್ ಏನಂತಂದ್ರೆ ಜರ್ಮನಿಯಲ್ಲಿ ಫಸ್ಟ್ ಅವನು ವಿಯೆನ್ನಾ ಕಾಂಗ್ರೆಸ್ ನಲ್ಲಿ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಜರ್ಮನಿಯ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಹಾಗಂತ ಹೇಳಿದವನು ಏನು ಅಂತ ಹೇಳಿದ್ರೆ ಅವನು ಅದಕ್ಕೆ ಪ್ರತಿಯಾಗಿ ಅವನು ಯೋಜನೆ ಮಾಡ್ತಿರ್ತಾನೆ. ಹಾಗೆ ಜರ್ಮನಿಯಲ್ಲಿ ಸಾಧ್ಯವಾದಷ್ಟು ರಾಷ್ಟ್ರೀಯತೆ ಮನೋಭಾವ ಉದಾರವಾದಿ ತತ್ವಗಳನ್ನ ಮಾಡಿ ಅಲ್ಲಿ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡೋದ್ರ ಮೂಲಕ, ಪೊಲೀಸ್ ನೀತಿಯನ್ನು ಹೇರೋದ್ರ ಮೂಲಕ ಜರ್ಮನಿಯನ್ನ ಅನೈಕ್ಯತೆ ಬೀಡಾಗಿನೆಯ ಅದನ್ನು ಭೌಗೋಳಿಕ ಪದವಿನ್ಯಾಸವನ್ನಾಗಿ ರೂಪಿಸೋದಕ್ಕೆ ಅವನು ಬೇಕಾದಂತ ಎಚ್ಚರಿಕೆಯನ್ನ ವಹಿಸಿದ. ಹಾಗಾಗಿ ಜರ್ಮನಿಯ ಮೇಲೆ ತನ್ನ ರಾಜಕೀಯ ಬಿಗಿ ಹಿಡಿತವನ್ನು ಸಾಧಿಸೋದಕ್ಕೆ ಅವನು ಹೆಚ್ಚು ಪ್ರಯತ್ನ ಮಾಡಿದ್ದನ್ನು ನಾವಲ್ಲಿ ಗಮನಿಸಬಹುದು. ಸೊ ಮೂರನೇದಾಗಿ ಕಾರ್ಲ್ಸ್ಬರ್ಗ್ ಡಿಕ್ರಿ 1819 ನಡೆದಿದೆ. ಸೊ ಈ ಕಾರ್ಲ್ಸ್ಬರ್ಗ್ ಡಿಕ್ರಿ ಯಾಕೆ ಬಂತು? ಡಿಕ್ರಿ ಅಂದ್ರೆ ಒಂದು ಮಸೂದೆ, ಕಾನೂನು. ಸೊ 1817 ಜರ್ಮನ್ ನಲ್ಲಿ ಒಂದು ಹಬ್ಬ ಆಯ್ತು, ಅದನ್ನು ವರ್ಟೆಂಬರ್ಗ್ ಹಬ್ಬ ಅಂತ ಕರಿತೀವಿ. ಈ ವರ್ಟೆಂಬರ್ಗ್ ಹಬ್ಬ ಏನಕ್ಕೆ ಆಚರಿಸ್ತಾ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಜರ್ಮನ್ ಅಲ್ಲಿ ಪ್ರಾಟೆಸ್ಟೆಂಟ್ ಧರ್ಮ ಮಾರ್ಟಿನ್ ಲೂಥರ್ನ ರೂಪದಲ್ಲಿ ರೂಪುಗೊಂಡಿದ್ದರಿಂದಾಗಿ ಅದು ಸೃಷ್ಟಿಯಾಗಿ 300 ಶತಮಾನಗಳ ಕಾಲದಿಂದಾಗಿ ತ್ರಿಶತಮಾನೋತ್ಸವನ ಆಚರಣೆ ಮಾಡೋ ಉದ್ದೇಶ. ಎರಡನೇದು ಲಿಪ್ಸಿಕ್ ಕಾಳಗದ ವಾರ್ಷಿಕೋತ್ಸವನ ಆಚರಿಸೋ ಇದನ್ನು ವರ್ಟೆಂಬರ್ಗ್ ಅಂತ. ಈ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಉಂಟಾದಂತ ಈ ಗ್ಯಾದರಿಂಗ್, ಈ ಜನ ಇವರೆಲ್ಲರೂ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಉದಾರವಾದಿಯ ಕಾಳೆಯನ್ನು ಊದಿದ್ರು, ಮೆಟರ್ನಿಕ್ನಿಗೆ ಧಿಕ್ಕಾರಕ್ಕೆ ಹೋಗಿದ್ರು. ಹಾಗಾಗಿ ಇದನ್ನ ಜರ್ಮನಿನ ಐಕ್ಯತೆ ತರಬೇಕು, ಜರ್ಮನ್ ರಾಷ್ಟ್ರವನ್ನು ರೂಪಿಸಬೇಕು, ಜರ್ಮನಿ ಏಕೀಕರಣ ಸಾಧಿಸಬೇಕು ಅನ್ನುವಂತ ಧೋರಣೆಯನ್ನ ನಿಲುವನ್ನ ಪ್ರತಿಪಾದಿಸೋದ್ರ ಮೂಲಕ ಅವರು ಹೋರಾಟ ಮಾಡಿದ್ರು. ಜನತೆಗೆಲ್ಲ ಎಚ್ಚರಿಕೆ ಕೊಟ್ಟರು, ನಮ್ಗೆ ರಾಷ್ಟ್ರದೊಳಗೆ ವಿದೇಶಿಯರ ಆಕ್ರಮಣ ಆಗ್ತಾ ಇದೆ, ನಾವನ್ನೆಲ್ಲ ಪ್ರತಿರೋಧಿಸಬೇಕು ಅನ್ನುವಂತ ಕೂಗು ಕರೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದು ಸಾಕಷ್ಟು ಯುವಕರನ್ನ ಆಕರ್ಷಿಸೋದಕ್ಕೆ ಮತ್ತು ಯುವಕರ ಮೇಲೆ ಪ್ರೇರಣೆ ಆಗೋದಕ್ಕೆ, ಪ್ರಭಾವ ಬೀರೋದಕ್ಕೆ ಕಾರಣ ಆಯ್ತು. ಹಾಗೆ ಇಲ್ಲಿ ಇದ್ದಂತ ಯುವಕರಿಂದ ಒಂದು ಅಚಾತುರ್ಯ ಆಗೋಯ್ತು. ಏನು ಅಂತ ಹೇಳಿದ್ರೆ, ರಷ್ಯಾದ ಒಬ್ಬ ಪತ್ರಕರ್ತ ಅವನು ಜರ್ಮನಿಯ ಆಂತರಿಕವಾಗಿ ಅಲ್ಲಿ ವರದಿಯನ್ನು ಮಾಡೋದಕ್ಕೆ ಬಂದಿರ್ತಾನೆ. ಆದ್ರೆ ಅವನು ಅಲ್ಲಿ ಇಲ್ಲಿ ಹೊಂಚಾಕಿ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕುವ ಸಂದರ್ಭದಲ್ಲಿ ನೋಡಿದಾಗ ಇವನು ಯಾರೋ ಗೂಢಚಾರಣೆ ಇರಬೇಕು ಅಂತ ಭಾವಿಸಿದ. ಈ ಗುಪ್ತ ಸಂಘದ ಸದಸ್ಯನಾದ ಕಾರ್ಲ್ಸನ್ ಅವನನ್ನು ಕೊಲೆ ಮಾಡ್ಬಿಡ್ತಾನೆ. ಸೊ ಕಾರ್ಲ್ಸನ್ ಯಾವಾಗ ಕೊಡ್ಸೆಗೋನ್ನ ಕೊಲೆ ಮಾಡಿದ್ನೋ ಅವಾಗ ಇಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಈಗ ಮೆಟರ್ನಿಕ್ ಏನ್ ಮಾಡಿದ ಅಂದ್ರೆ, ಮೊದಲು ಜರ್ಮನಿಯ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದ. ಆದ್ರೆ ಈಗೆಲ್ಲ ಜರ್ಮನಿಯ ಪ್ರತಿನಿಧಿಗಳು ಎಲ್ಲರೂ ಕೂಡ ಭಯಭೀತರಾಗ್ಬಿಡ್ತಾರೆ. ಯಾಕೆಂದ್ರೆ ಜರ್ಮನಿ ಏನಂದ್ರೆ ಬಹಳ ಒರಟು ಸಮಾಜ. ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಹೇಗೆ ದಾಳಿ ಮಾಡುತ್ತೆ ಹೇಳಕ್ಕಾಗಲ್ಲ, ಉದ್ವಿಗ್ನತೆಗೆ ಒಳಗಾಗ್ಬಿಡುತ್ತೆ. ಹಾಗಾಗಿ ಇದೇನೋ ಅಪಾಯಕಾರಿ ಸನ್ನಿವೇಶ ಇದು ಅಂತೇಳಿ ಭಾವಿಸಿ ಅವರೆಲ್ಲ ಹೆದರಿದ ಹೆಣ್ಣಿಗಳಾಗಿ ಫ್ರಾಂಕ್ಫರ್ಟ್ ನಲ್ಲಿ ಸಭೆ ಸೇರಿದ್ರು. ಮೆಟರ್ನಿಕ್ ಅವರಿಗೆಲ್ಲ ರಕ್ಷಣೆ ಭರವಸೆ ಕೊಟ್ಟ. ಹಾಗಾಗಿ ನನಗೆ ಎಲ್ಲಿ ಬೇಕಾದ್ರೂ ಪೊಲೀಸ್ ಕಾರ್ಯಾಚರಣೆ ಮಾಡೋದಕ್ಕೆ ನೀವೆಲ್ಲ ಅನುಮತಿ ಕೊಟ್ರೆ ಯಾವುದೇ ಅನಾಹುತ ಆಗದಾಗಿದ್ದಂಗೆ ತಡೆಯೋ ಕೆಲಸ ನಾನು ಮಾಡ್ತೀನಿ. ಅವನಿಗೆ ಗೊತ್ತಿದೆ ಏನ್ ಘಟನೆ ಆಗಿದೆ, ಯಾವ ಕಾರಣಕ್ಕಾಗಿದೆ, ಹೇಗಾಗಿದೆ ಅನ್ನೋದು ಅವನಿಗೆ ಗೊತ್ತು. ಆದ್ರೆ ಇವರನ್ನು ಇಲ್ಲ, ಇದು ಕ್ರಾಂತಿಯ ಮುನ್ಸೂಚನೆ, ಇದು ಏನ್ ಮುಂದೆ ಅಪಾಯ ಇದೆ, ಹಾಗಾಗಿ ಇದನ್ನ ತಡೆಯೋದಕ್ಕೆ ನಾನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ, ನಿಮ್ಮೆಲ್ಲ ರಕ್ಷಣೆ ಭರವಸೆ ನಾನು ಕೊಡ್ತೀನಿ, ಬಟ್ ನನಗೆ ಆಂತರಿಕವಾಗಿ ಎಲ್ಲಿ ಬೇಕಾದ್ರೂ ಹಸ್ತಕ್ಷೇಪ ಮಾಡೋದಕ್ಕೆ ನೀವು ಅನುಮತಿ ಕೊಡು. ಸೊ ಎಲ್ಲರೂ ಭರವಸೆ ಕೊಟ್ಟರು, ಅನುಮತಿ ಕೊಟ್ಟರು. ಹಾಗಾಗಿ ಇವನೇನ್ ಮಾಡ್ದ, ಕಾರ್ಲ್ಸ್ಬರ್ಗ್ ಅನ್ನುವಂತ ಒಂದು ಡಿಕ್ರಿಯನ್ನು ಹೊರಡಿಸ್ದ. ಆ ಕಾರ್ಲ್ಸ್ಬರ್ಗ್ ಡಿಕ್ರಿ ಹೊರಡಿಸಿದ್ದ ಏನು ಅಂತ ಹೇಳಿದ್ರೆ, ಆ ಕಾರ್ಲ್ಸ್ಬರ್ಗ್ ಡಿಕ್ರಿಯಲ್ಲಿ ಕೆಲವು ವಿಷಯಗಳಿದಾವೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಜರ್ಮನಿಯ ಪ್ರತಿನಿಧಿಗಳು ಯಾರು ಕೂಡ ಜರ್ಮನಿಯಾಗೆ ಉದಾರವಾದ ಸಂವಿಧಾನವನ್ನು ಯಾರು ಕೇಳುವಂತಿಲ್ಲ. ಎರಡನೇದು, ಜರ್ಮನಿಯಲ್ಲಿ ಓದ್ತಿರುವಂತ ಯಾವುದೇ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅವರನ್ನ ಮತ್ತು ವಿದ್ಯಾರ್ಥಿಗಳನ್ನ ಗಮನಿಸೋದಕ್ಕೆ ಸರ್ಕಾರಿ ಪ್ರತಿನಿಧಿಗಳನ್ನ ನೇಮಕ ಮಾಡೋದು. ಸೊ ಮೂರನೇದಾಗಿ, ವಿಶ್ವವಿದ್ಯಾಲಯಗಳಿರೋ ಬೋಧಕರು ಯಾವುದೇ ರೀತಿಯ ಶಾಂತಿಯನ್ನು ಹದಗೆಡಿಸುವಂತ ಯಾವುದೇ ಬೋಧನೆಯನ್ನು ಮಾಡಬಾರದು. ನಾಲ್ಕನೇದಾಗಿ, ಬಶನ್ ಶಾಫ್ಟಿ ಮುಂತಾದ ವಿದ್ಯಾರ್ಥಿ ಸಂಘಟನೆಯನ್ನು ರದ್ದು ಮಾಡಲಾಯಿತು. ಸೊ ಹೀಗೆ ಅನೇಕ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಈ ಕಾರ್ಲ್ಸ್ಬರ್ಗ್ ಡಿಕ್ರಿಯನ್ನ ಜಾರಿ ತರಲಿಕ್ಕೆ ಕಾರಣ ಮಾಡಿತ್ತು. ಹಾಗಾಗಿ ಇಲ್ಲಿ ಪತ್ರಿಕೆ ನಿರ್ಬಂಧ ಈ ಮುಂತಾದನ್ನ ಎಲ್ಲದನ್ನು ಹೇರೋದ್ರ ಮೂಲಕ, ಇನ್ನಷ್ಟು ಕಾನೂನು ಬಲಪಡಿಸೋದ್ರ ಮೂಲಕ
ತನ್ನ ಆಂತರಿಕವಾಗಿ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಕಾಲ್ಸಬಾದ್ ಡಿಕ್ರಿಯ ಮೂಲಕ ಅವನಿಗೆ ಸಾಧ್ಯ ಆಯ್ತು. ಸೊ ಇದರ ನಂತರ ಇದು ಘಟನೆ ಆಯ್ತು. ಹಾಗಾಗಿ ಇಷ್ಟೆಲ್ಲ ಪ್ರತಿಕೂಲವಾದಂತಹ ವಾತಾವರಣ ಇದ್ರೂ ಕೂಡ ಜರ್ಮನಿ ಏಕೀಕರಣದ ಪ್ರಕ್ರಿಯೆಯನ್ನ ತಡೆ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಯೂನಿಫಿಕೇಶನ್ ಆಫ್ ಜರ್ಮನಿ ಅಂದ್ರೆ ಈ ಜರ್ಮನಿ ಯೂನಿಫಿಕೇಶನ್ ಆಗೋದಕ್ಕೆ ಪ್ರೇರಕವಾದ ಅಂಶಗಳು ಏನು ಅಂತ. ಸೊ ಮೊದಲನೇದು ಬಹಳ ಮುಖ್ಯವಾಗಿ ಜರ್ಮನಿ ಏಕೀಕರಣ ಆಗ್ಲಿಕ್ಕೆ ಪ್ರೇರಕ ಅಂಶ ಯಾರು ಅಂತ ಹೇಳಿದ್ರೆ ಇಲ್ಲೂ ಕೂಡ ನೆಪೋಲಿಯನ್ ಬೋನಾಪಾರ್ಟೆ ವೆರಿ ಇಂಪಾರ್ಟೆಂಟ್. ಹಾಗೆ ನೆಪೋಲಿಯನ್ ಬೋನಾಪಾರ್ಟೆ ಜರ್ಮನಿಯ ಮೇಲೆ ದಾಳಿ ಮಾಡಿದ್ದಲ್ದೇನೆಯ ಆಸ್ಟ್ರಿಯಾವನ್ನ ಹೊರದೋಡಿ ಆಸ್ಟ್ರೇಲಿಯಾ ಕದನದಲ್ಲಿ ಇಲ್ಲಿ 360 ರಾಜ್ಯವನ್ನ ರೋಮನ್ ಸಾಮ್ರಾಜ್ಯವನ್ನ ತೆಗೆದಾಕಿ ಇಲ್ಲಿ ರೈನ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಅಲ್ಲಿ ಏಕರೂಪಿ ಆಡಳಿತ, ಏಕರೂಪಿ ಕಾನೂನು ಎಲ್ಲ ವ್ಯವಸ್ಥೆಯನ್ನು ತರೋದ್ರ ಮೂಲಕ ಶಿಸ್ತಿನ ಆಡಳಿತವನ್ನು ಕೊಡ್ಲಿಕ್ಕೆ ಅವನು ಯಶಸ್ವಿ ಆದ. ಹಾಗೆ ನೆಪೋಲಿಯನ್ ಸ್ಥಾಪಿಸಿದಂತ ಈ ರೈನ ಒಕ್ಕೂಟ ಇದು ಮೊದಲ ಬಾರಿಗೆ ಜರ್ಮನ್ರಲ್ಲಿ ಏನು ಅಂತ ಹೇಳಿದ್ರೆ ಶಿಸ್ತಿನ ಜೀವನ ಹೇಗೆ, ಕಾನೂನಿಗೆ ತಲೆಬಾಗೋದು ಹೇಗೆ, ನಾಗರಿಕವಾಗಿ ಬದುಕೋದು ಹೇಗೆ, ಸೊ ಇದನ್ನ ಅವನು ಅದು ಕಠಿಣವಾದ ಕ್ರಮ ತಗೊಳ್ಳೋದ್ರ ಮೂಲಕ ಅದನ್ನ ರೂಢಿಸಿದ. ಹಾಗಾಗಿ ಈಗ ಅವರಲ್ಲಿ ನಾವೆಲ್ಲ ಒಂದು ಅನ್ನುವಂತ ಐಕ್ಯ ಭಾವನೆಯನ್ನು ಮೂಡಿಸೋದಕ್ಕೆ, ರಾಷ್ಟ್ರೀಯತೆ ಭಾವನೆ ಮೂಡಿಸ್ಕೊಳ್ಳಿಕ್ಕೆ, ನಾವೆಲ್ಲ ಒಂದು ರಾಷ್ಟ್ರ ಸೇರಿದವರು ಅನ್ನೋ ಭಾವನೆ ಮೂಡಲಿಕ್ಕೆ ಇದೆಲ್ಲದೂ ಕೂಡ ಅವರಿಗೆ ಸಾಧ್ಯ ಆಗ್ಲಿಕ್ಕೆ ಕಾರಣ ಆಯ್ತು. ಸೊ ಹಾಗಾಗಿ ನೆಪೋಲಿಯನ್ ಬೋನಾಪಾರ್ಟೆ ಪಾತ್ರ ಬಹಳ ಮುಖ್ಯ. ಎರಡನೇದು ಏನು ಅಂತ ಹೇಳಿದ್ರೆ ಇದರಿಂದ ಏನಾಯ್ತು, ರಾಷ್ಟ್ರೀಯತೆ ಮನೋಭಾವ ಉದ್ದೀಪನಗೊಳ್ಳಿಕ್ಕೆ ಕಾರಣ ಆಯ್ತು. ಹಾಗೆ ನೆಪೋಲಿಯನ್ ಬೋನಾಪಾರ್ಟೆಯನ್ನ ಲಿಪ್ಸನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಜರ್ಮನಿ ಏಕೀಕರಣದ ಸಂಸ್ಥಾಪಕ ಯಾರು ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳ್ತಾನೆ. ಸೊ ಈ ನೆಪೋಲಿಯನ್ ಬೋನಾಪಾರ್ಟೆ ಪಾತ್ರ ಮತ್ತು ಅವನ ಪ್ರೇರಣೆ, ಪ್ರಭಾವ ಜರ್ಮನಿ ಏಕೀಕರಣ ಆಗೋದ್ರಲ್ಲಿ ಬಹಳ ಮುಖ್ಯವಾಗಿದ್ದನ್ನು ನಾವು ಗಮನಿಸಬಹುದು. ಎರಡನೇದಾಗಿ ಮೆಟರ್ನಿಕ್ ಪಾಲಿಸಿ. ಸೊ ಮೆಟರ್ನಿಕ್ ಪಾಲಿಸಿ ಏನು ಅಂತ ಹೇಳಿದ್ರೆ ಮೆಟರ್ನಿಕ್ ಮೂಲತಃ ಒಂದು ಪ್ರತಿಗಾಮಿ, ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗ್ಬೇಕು, ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೆ ಏನೋ ತೊಂದರೆ ಆಗದೆ ಇದೆ ನೋಡ್ಕೊಂಡು ಹೋಗ್ಬೇಕಾಗಿರೋದು ಅವನ ಧೋರಣೆ. ಅದಕ್ಕಾಗಿ ಅವನು ಅತ್ಯಂತ ಪೊಲೀಸ್ ಕಾರ್ಯಾಚರಣೆಯನ್ನು, ಕಠಿಣವಾದ ಧೋರಣೆಯನ್ನು ಅನುಸರಿಸೋದ್ರ ಮೂಲಕ ವಿದೇಶಿಯ ದಾಸ್ಯದ ಶೃಂಖಲೆಯಲ್ಲಿ ಜರ್ಮನನ್ನು ಹಿಡಿದಿಡುವ ಪ್ರಯತ್ನ ಅವನು ಮಾಡ್ತಿರ್ತಾನೆ. ಇದು ಅವನು ಅಭದ್ರಕೂಟವನ್ನ ಮಾಡಿದ್ರೂ ಕೂಡ ಜರ್ಮನ್ರು ನೆಪೋಲಿಯನ್ ಬೋನಾಪಾರ್ಟೆ ಪ್ರಭಾವವನ್ನು ಪೂರ್ತಿಯಾಗಿ ಗಳಿಸಾಕ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಜರ್ಮನ್ರು ನೆಪೋಲಿಯನ್ ಬೋನಾಪಾರ್ಟೆ ಆಡಳಿತವನ್ನ, ಅವನ ವ್ಯವಸ್ಥೆಯನ್ನ, ರೈನ ಒಕ್ಕೂಟದ ಇದನ್ನ ಅವರು ಮೆಲ್ಕು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಮೆಟರ್ನಿಕ್ ಎಷ್ಟು ಕಠಿಣ ಇದು ಮಾಡ್ತಿದ್ರು, ನೆಪೋಲಿಯನ್ ಅಷ್ಟು ನೆನೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನೆಪೋಲಿಯನ್ ಯೋಜನೆಗಳನ್ನು ಅವರು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಸೊ ಮೂರನೇದಾಗಿ 1830 ಮತ್ತು 48ರ ಕ್ರಾಂತಿ. ಫ್ರಾನ್ಸ್ನಲ್ಲಿ ನಡೆದಿರೋ 1830ರ ಕ್ರಾಂತಿ ಮತ್ತು 48ರ ಕ್ರಾಂತಿ ಇದು ಜರ್ಮನಿಯ ಮೇಲೂ ಪ್ರಭಾವ ಬೀರಿತು. ಹಾಗೆ ಜರ್ಮನಿಯಲ್ಲಿ ಇದ್ದಂತ ಜನತೆ ಮತ್ತು ಇಲ್ಲಿರುವ ಕ್ರಾಂತಿಕಾರಿಗಳು, ಇಲ್ಲಿದ್ದ ಉದಾರವಾದಿಗಳು, ಇಲ್ಲಿರುವ ರಾಷ್ಟ್ರೀಯವಾದಿಗಳು ಇವರು ತಮ್ಮ ರಾಜರ ಮೇಲೆ ದಾಳಿಯನ್ನು ಮಾಡಿ ಮತ್ತು ಉದಾರವಾದ ಸಂವಿಧಾನವನ್ನ ಕೇಳಿ ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಈ 1848ರ ಕ್ರಾಂತಿಯ ಸಂದರ್ಭದಲ್ಲಿ ಆದಂತ ಅನೇಕ ಪ್ರಯತ್ನಗಳು ಕೂಡ ಜರ್ಮನಿ ಏಕೀಕರಣವನ್ನ ಪ್ರಚೋದಿಸುವಲ್ಲಿ, ಪ್ರಭಾವಿಸುವಲ್ಲಿ ಬಹಳ ಮುಖ್ಯವಾದ ಕಾರಣ ಆಯ್ತು. ಆದ್ರೆ ಅದು ಯಶಸ್ವಿ ಆಗಲಿಲ್ಲ. ಆದ್ರೂ ಆ ಕ್ರಾಂತಿಯ ಪ್ರಭಾವವನ್ನು ಕೂಡ ಜರ್ಮನಿಯಲ್ಲಿ ಐಕ್ಯತೆ ಮನೋಭಾವವನ್ನು ರೂಪಿಸೋದಕ್ಕೆ ಕಾರಣ ಆಯ್ತು. ನಂತರ ಇಲ್ಲಿ ಫಿಲಾಸಫರ್ಸ್ ಪಾತ್ರಗಳು. ಹಾಗಾಗಿ ಇಲ್ಲಿ ಸೀಸೆ, ಡಾಸನ್ನು, ಗೈಯಟೆ, ಹೆಗೆಲ್ಲು ಇವರೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಸಿವೆಲ್ಲು ಈ ಮುಂತಾದವರೆಲ್ಲರೂ ಕೂಡ ಇಲ್ಲಿ ಅದ್ಭುತವಾಗಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿ ಅಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನು ಉದ್ದೀಪನಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಇಲ್ಲಿ ಜರ್ಮನ್ ಸಂಸ್ಕೃತಿ ಬಗ್ಗೆ, ಜರ್ಮನಿಯ ರಾಷ್ಟ್ರದ ಬಗ್ಗೆ, ಜರ್ಮನಿಯ ಹಿನ್ನೆಲೆಯ ಬಗ್ಗೆ ಅವರು ವ್ಯಾಪಕವಾಗಿ ಸಾಹಿತ್ಯದ ರಚನೆ ಮಾಡೋದ್ರ ಮೂಲಕ ಜರ್ಮನ್ರಲ್ಲಿ ನಾವೆಲ್ಲ ಐಕ್ಯರಾಗಬೇಕು, ಏಕೀಕರಣ ಆಗಬೇಕು, ಬಲಿಷ್ಠ ರಾಷ್ಟ್ರವಾಗಬೇಕು, ನಮ್ಮ ರಾಷ್ಟ್ರೀಯತೆ ಮನೋಭಾವವನ್ನು ಉದ್ದೀಪನಗೊಳಿಸಬೇಕು ಅನ್ನೋದ್ರ ಬಗ್ಗೆ, ರಾಷ್ಟ್ರೀಯತೆ ಮನೋಭಾವವನ್ನು ಉದ್ದೀಪನಗೊಳಿಸೋದಕ್ಕೆ ಅವರ ಪಾತ್ರನೂ ಕೂಡ ಸಾಕಷ್ಟಿದೆ. ಈ ಫಿಲಾಸಫರ್ಸ್ ಪಾತ್ರ ಕೂಡ ಅಷ್ಟೇ ಯಥೇಚ್ಛವಾಗಿದೆ. ನಂತರ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ಯಾರು ಅಂದ್ರೆ ಈ ವಿದ್ಯಾರ್ಥಿ ಸಂಘಟನೆ, ಬರ್ಜನ್ಶಾಫ್ಟ್. ಸೊ ಈ ವಿದ್ಯಾರ್ಥಿ ಸಂಘಟನೆಯನ್ನು ಕೂಡ ಉದಾರವಾದಿ ನೀತಿಯ ಬಗ್ಗೆ ಕಾಳೆಯನ್ನು ಓದಿದ್ದವರು. ಈ ವಿದ್ಯಾರ್ಥಿ ಸಂಘಟನೆಯನ್ನು ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದನು. ಇನ್ನು ಅದರ್ ಫ್ಯಾಕ್ಟರ್ಸ್ ಏನಂತ ಹೇಳಿದ್ರೆ ಜಾಲ್ವರಿನ್ ಒಕ್ಕೂಟ ರಚನೆ ಆಗಿತ್ತು, ನೆಪೋಲಿಯನ್ ಬೋನಾಪಾರ್ಟೆ ಪ್ರಭಾವ ಇರ್ಬೋದು, ಮೆಟರ್ನಿಕ್ನ ನೀತಿ ಇರ್ಬೋದು, ನಂತರ ಬಿಸ್ಮಾರ್ಕ್ನ ನಾಯಕತ್ವ, ಇವೆಲ್ಲವೂ ಬಹಳ ಮುಖ್ಯವಾದಂತ ಪ್ರೇರಣೆ ಜರ್ಮನಿಯ ಯೂನಿಫಿಕೇಶನ್ ಆಗೋದಕ್ಕೆ ಆದಂತ ಪ್ರಮುಖವಾದಂತ ಕಾರಣಗಳು. ಸೊ ಇಲ್ಲಿ ಯೂನಿಫಿಕೇಶನ್ ಹಂತಗಳನ್ನ ಗಮನಿಸೋದಾದ್ರೆ ಬಹಳ ಮುಖ್ಯವಾದ ಪಾತ್ರ ಯಾವ್ದಂದ್ರೆ ಜಾಲ್ವಿನ್ ಸಿಸ್ಟಮ್. ಈ ಜಾಲ್ವಿನ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋಲ್ ಅಂಡ್ ಐರನ್ ಪಾಲಿಸಿ. ಬ್ಲಡ್ ಅಂಡ್ ಐರನ್ ಪಾಲಿಸಿ ಬಗ್ಗೆ ಹೇಳಿದೀವಿ, ಆದ್ರೆ ಇಲ್ಲಿ ಕೋಲ್ ಅಂಡ್ ಐರನ್ ಪಾಲಿಸಿ ಅಂದ್ರೆ
ಇಟ್ ಈಸ್ ಅ ಆಕ್ಷನ್ ಆಫ್ ಎಕನಾಮಿಕ್ ಆಕ್ಷನ್. ಅಂದ್ರೆ ಒಂದು ಆರ್ಥಿಕ ಕ್ರಮದ ಮೂಲಕ ಜರ್ಮನಿ ಏಕೀಕರಣ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಂತ ಒಂದು ಸಂಘಟನೆ. ಸೊ ಈ ಜಾಲ್ವಿನ್ ಒಕ್ಕೂಟ ರಚನೆ ಆಗೋದಕ್ಕೆ ಮತ್ತು ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಇದೊಂದು ಜರ್ಮನ್ ಕಸ್ಟಮ್ ಯೂನಿಯನ್ ಇದು. ಇದನ್ನ ರಚನೆ ಫ್ರೆಡ್ರಿಕ್ ಲಿಸ್ಟ್ ಯಾಕೆ ಇದನ್ನ ರಚನೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡದ ಅಂತ ಹೇಳಿದ್ರೆ, ಈ ಮೊದಲು ಇದ್ದಂತ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಜರ್ಮನ್ ನಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಒಂದು ಸರಕು ಸಾಗಬೇಕಂದ್ರೆ ಅವ್ರು ತೆರಿಗೆ ಕೊಡಬೇಕು. ಹಾಗೆ ಒಂದು 15 ರಾಜ್ಯ ದಾಟ ಬಂದ್ರೆ 15 ಟೋಲ್ಗಳಲ್ಲೂ ತೆರಿಗೆ ಕೊಡಬೇಕು. ಹಾಗಾಗಿ 67 ರೀತಿಯ ಈ ಸುಂಕದ ವ್ಯವಸ್ಥೆ ಇತ್ತು. ಹಾಗಾಗಿ ಒಂದು ಪ್ರದೇಶದಲ್ಲಿ ಉತ್ಪಾದನೆ ಆಗಿರುವ ಸರಕು ಇನ್ನೂ ಅನೇಕ ಪ್ರದೇಶಗಳು, ದೂರದ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸರಕು ಸಾಗಾಣಿಕೆ ತೊಡಕುಂಟಾಗ್ತಾ ಇತ್ತು. ಸರಕು ಸಾಗಣೆ ತೊಡಕುಂಟಾಗಿದ್ರಿಂದಾಗಿ ಗ್ರಾಹಕರಿಗೆ ಅದು ಸಿಗ್ತಿರ್ಲಿಲ್ಲ. ಸಿಕ್ಕಿದ್ರೂ ಬೆಲೆ ಅತಿ ತೀವ್ರವಾಗಿರ್ತಿತ್ತು. ಹಾಗೆ ವ್ಯಾಪಾರ ವಾಣಿಜ್ಯ ಎಲ್ಲ ಕುಸಿತೋಗಿತ್ತು. ಆರ್ಥಿಕ ಸ್ಥಿತಿ ಕಾಣಲಿಕ್ಕೆ ಅರಾಜಕತೆ ಉಂಟಾಗ್ಲಿಕ್ಕೆ ಕಾರಣ ಆಗಿತ್ತು. ಸೊ ಇದನ್ನು ಪರಿಹರಿಸೋದಕ್ಕೆ ಫ್ರೆಡ್ರಿಕ್ ಲಿಸ್ಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜಾಲ್ವೆರಿನ್ ಅಂದ್ರೆ ಸುಂಕದ ಒಕ್ಕೂಟವನ್ನು ರಚನೆ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಈ 39 ರಾಜ್ಯಗಳನ್ನ ಏನು ಮೆಟರ್ನಿಕ್ ಮಾಡಿದ್ನೋ ಆ 39 ರಾಜ್ಯಗಳಿಗೆ ಒಂದು ಕರಾರ ವಿಧಿಸ್ತಾನೆ. ಏನು ಅಂದ್ರೆ, ಯಾರು ಕೂಡ ಒಮ್ಮೆ ಯಾವ್ದಾದ್ರು ಒಂದು ಸರಕಿಗೆ ತೆರಿಗೆಯನ್ನು ಕೊಟ್ರೆ ಇನ್ ನೆಕ್ಸ್ಟ್ ಯಾವುದೇ ರಾಜ್ಯದಲ್ಲಿ ಆ ಸರಕು ಹೋದ್ರು ಕೂಡ ತೆರಿಗೆ ಮಾಡಬೇಕು. ಹಾಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಉತ್ಪಾದನೆ ಅದನ್ನು ಡಿವೈಡೆಡ್ ಇಂಟು 39 ಹಂಚ್ಕೋಬೇಕು. ಒಂದು ರಾಜ್ಯ ಅಕಸ್ಮಾತ್ತಾಗಿ 100 ಪೌಂಡ್ ಕಲೆಕ್ಟ್ ಮಾಡಿದ್ರೆ ಇನ್ನೊಂದು ರಾಜ್ಯ ಬೇರೆ 3 ಪೌಂಡ್ ಕಲೆಕ್ಟ್ ಮಾಡಿದ್ರು ಕೂಡ ಈಗ ಸಮಾನವಾದಂತ ಪಾಲ್ ಕೊಡಬೇಕು ಅನ್ನುವಂತ ಒಂದು ಧೋರಣೆ ತಂದು. ಹಾಗಾಗಿ ಅನೇಕ ರೀತಿಯ ವಿವಿಧ ರೀತಿಯ ಸುಂಕಗಳನ್ನು ಕೊಡೋದ್ರ ಮೂಲಕ ವ್ಯಾಪಾರಿಗಳನ್ನ ಇವ್ರನ್ನ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇದ್ರು. ಆದ್ರೆ ಎಲ್ಲ ಅದನ್ನ ರದ್ದು ಮಾಡಿ ಆರ್ಥಿಕ ವಹಿವಾಟನ್ನ ಸಾಕಷ್ಟು ವಿಸ್ತರಿಸೋದಕ್ಕೆ ಯಶಸ್ವಿ ಆಯ್ತು. ಹಾಗಾಗಿ ಜಾಲ್ವೆರಿನ್ ಒಕ್ಕೂಟ ವ್ಯಾಪಾರಿ ಚಟುವಟಿಕೆಯನ್ನ ವಿಸ್ತರಿಸೋದ್ರಲ್ಲಿ, ಜರ್ಮನಿ ಆರ್ಥಿಕ ವ್ಯವಸ್ಥೆ ಉದ್ದೀಪನಗೊಳಿಸೋದ್ರಲ್ಲಿ ಯಶಸ್ವಿ. 1834 ಹೊತ್ತಿಗೆ ಪ್ರಷ್ಯಾ ಇದ್ರ ಲೀಡರ್ಶಿಪ್ ತಗೊಳ್ತು. 1837 ಹೊತ್ತಿಗೆ ಅಷ್ಟು ರಾಜ್ಯಗಳು ಈ ಒಕ್ಕೂಟವಾದ ವ್ಯವಸ್ಥೆಗೆ ಸೇರ್ಕೊಂಡು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದು ಬಿಸ್ಮಾರ್ಕ್ ಇದು ಮೆಟರ್ನಿಕ್ನಿಗೆ ಒಗ್ಗದ ಕಷಾಯ ಇದೆ. ಮೆಟರ್ನಿಕ್ ಇದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಇವರೆಲ್ಲ ಈ ಜಾಲ್ವೆರಿನ್ ಒಕ್ಕೂಟದ ಸದಸ್ಯರೆಲ್ಲ ಹೋಗಿ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ. ಇದು ಆರ್ಥಿಕ ಒಕ್ಕೂಟ, ವ್ಯಾಪಾರ ವಾಣಿಜ್ಯ ವಹಿವಾಟಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಹಾಗಾಗಿ ಇದು ನಾವು ವಾಣಿಜ್ಯಕ್ಕೋಸ್ಕರವಾಗಿ ಸೀಮಿತಗೊಳಿಸ್ಕೊಂಡಿದ್ದಾಗ ಅದಕ್ಕೆ ಅನುಮತಿ ಕೊಡ್ಬೇಕಂತ ಅವನನ್ನು ಮನವೊಲಿಸಿ ಅನುಮತಿನ ಗಿಟ್ಸ್ಕೊಂಡಿರ್ತಾರೆ. ಆದ್ರೆ ಇದು ಆರ್ಥಿಕ ಒಕ್ಕೂಟವಾಗಿನೇ ಅಥವಾ ಸುಂಕದ ಒಕ್ಕೂಟವಾಗಿನೇ ಉಳ್ಕೊಳ್ಳಿಲ್ಲ. ಇದು ತನ್ನ ರಾಜಕೀಯ ಆಶೋತ್ತರಗಳನ್ನ ಪ್ರಷ್ಯಾದ ನಾಯಕತ್ವದಲ್ಲಿ ಪ್ರಷ್ಯಾವನ್ನ ಬಲಿಷ್ಠಗೊಳಿಸೋದ್ರಲ್ಲಿ, ಪ್ರಷ್ಯಾ ಆರ್ಥಿಕವಾಗಿ ಬಲಿಷ್ಠ ಆಗೋದ್ರಲ್ಲಿ ಇದು ಈ ಒಕ್ಕೂಟ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತು. ನಂತರ ಅದು ತನ್ನ ರಾಜಕೀಯ ಆಶೋತ್ತರಗಳನ್ನ ಹರಿಬಿಡೋದಕ್ಕೆ ಪ್ರಾರಂಭ ಮಾಡಿತು. ಹಾಗಾಗಿ ಜರ್ಮನಿ ಏಕೀಕರಣದಲ್ಲಿ ಜಾಲ್ವೆರಿನ್ ಒಕ್ಕೂಟನು ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಸುಂಕದ ಒಕ್ಕೂಟನು ಕೂಡ ಅದ್ಭುತವಾಗಿ ಜರ್ಮನಿ ಏಕೀಕರಣದ ಸಂಘಟನೆ ಮಾಡೋದ್ರಲ್ಲಿ, ಜರ್ಮನಿ ಏಕೀಕರಣನ ಪ್ರಚೋದಿಸೋದ್ರಲ್ಲಿ, ಜನತೆಯಲ್ಲಿ ಪ್ರಭಾವಿಸೋದ್ರಲ್ಲಿ ಈ ಸಂಘಟನೆಯನ್ನು ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರೋದನ್ನ ನಾವಿಲ್ಲಿ ನೋಡ್ಬೋದು. ಸೊ 1848ರಲ್ಲಿ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್. ಸೊ ಈಗ 1848ರಲ್ಲಿ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನಲ್ಲಿ ಈ ಜರ್ಮನ್ ಸದಸ್ಯರುಗಳೆಲ್ಲ ಸಭೆ ಸೇರ್ತಾ ಇದ್ರು, ಆಸ್ಟ್ರಿಯಾದ ಅಧ್ಯಕ್ಷತೆ. ಸೊ 1848 ಹೊತ್ತಿಗೆ ಕ್ರಾಂತಿ ಆದ ಸಂದರ್ಭದಲ್ಲಿ ಇದು ಮೆಟರ್ನಿಕ್ನ ಪತನ ಆಯ್ತು. ಮೆಟರ್ನಿಕ್ ಪತನ ಆದ್ರೂ ಕೂಡ ಆಸ್ಟ್ರಿಯಾ ತನ್ನ ಹಿಡಿತವನ್ನ ಹತೋಟಿಯನ್ನ ಸಾಧಿಸೋದ್ರಲ್ಲಿ ಯಶಸ್ವಿ ಆಯ್ತು ರಷ್ಯಾದ ನೆರವಿನಿಂದಾಗಿ. ಹಾಗಾಗಿ ಅದು ಏನೋ ಪ್ರಯೋಜನ ಆಗ್ಲಿಲ್ಲ. ಬಟ್ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನಡೀತಾ ಇತ್ತು. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನಲ್ಲಿ ಏನಾಗ್ತಿತ್ತು ಅಂದ್ರೆ, ಸದಸ್ಯರೆಲ್ಲ ಸಭೆ ಸೇರ್ತಾ ಇದ್ರು. ಸಭೆ ಸೇರಿ ಅದರ ಪರಿಹರಿಸೋದಕ್ಕೆ, ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಚಿಂತನೆ ಮಾಡ್ತಾ ಇದ್ರು ಮತ್ತು ಚರ್ಚೆ ಮಾಡ್ತಾ ಇದ್ರು, ವಿಮರ್ಶೆ ಮಾಡ್ತಾ ಇದ್ರು. ಆದ್ರೆ ಈ ಪಾರ್ಲಿಮೆಂಟು ಏನೇ ಮಹತ್ವದ ಬದಲಾವಣೆ ತರಲಿಕ್ಕೆ ಅಥವಾ ಏಕೀಕರಣದ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸೋದಕ್ಕೆ ಅಂತ ಏನು ಯಶಸ್ವಿ ಆಗ್ಲಿಲ್ಲ. ಅದು ಎಲ್ಲ ಒಳ್ಳೆ ಭಾಷಣಕಾರ ಸೇರುವಂತ ಸಂಘಟನೆ ಅದು. ಆಗ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನಲ್ಲಿ ತೀವ್ರವಾದಂತ ಚರ್ಚೆಗಳು, ವಿಮರ್ಶೆಗಳು, ವಿಶ್ಲೇಷಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಸೇರ್ಕೊಳ್ತಾನೆ. ಮೆಟರ್ನಿಕ್ ನ ಪತನದ ನಂತರ ಬಿಸ್ಮಾರ್ಕ್ ಪ್ರವೇಶ ಆಗತ್ತೆ ಪಾರ್ಲಿಮೆಂಟ್ಗೆ. ಬಿಸ್ಮಾರ್ಕ್ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಈ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅವ್ರು 3 ಗಂಟೆ 4 ಗಂಟೆ ಮಾಡಿರುವಂತ ಭಾಷಣದ ಮೇಲೆ ಈತ ಇದು ನೀವು ಇಷ್ಟೊತ್ತು ಏನ್ ಹೇಳಿದಿರೋ ಅದು ನಿರರ್ಥಕವಾದಂತ ಚರ್ಚೆ, ಇದರಿಂದ ಯಾವುದೇ ಲಾಭ ಇಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ, ಇದು ಪರಿಣಾಮ ಶೂನ್ಯವಾದದ್ದು ಅಂತ. ಸೊ ಹಾಗಾಗಿ ಅತ್ಯುನ್ನತ ಭಾಷಣಕಾರರಿಗೆ, ಹಿರಿಯರಿಗೆ, ಪ್ರಾಜ್ಞರಿಗೆ ಎಲ್ಲರಿಗೂ ಕೂಡ ಇವನು
ಒಂದೆರಡು ವಾಕ್ಯಗಳಲ್ಲಿ ಅವರ ಇಡೀ ಶ್ರಮವನ್ನೇ ನಿರರ್ಥಕಗೊಳಿಸ್ಕೊಳ್ತಾ ಇದ್ದ. ಹಾಗಾಗಿ ಅವನ ಶತ್ರುಗಳ ಸಂಖ್ಯೆ ಜಾಸ್ತಿ ಆಯ್ತು. ಹಾಗೆ ಬಿಸ್ಮಾರ್ಕ್ನನ್ನ ಅವನ ಶತ್ರು ಬಣದವ್ರು ಏನ್ ಮಾಡಿದ್ರು ಅಂದ್ರೆ ಇವನನ್ನ ಆದಷ್ಟು ದೂರ ಇಟ್ಬಿಡ್ಬೇಕು ಅಂತ. ಯಾಕಂದ್ರೆ ಅವನ ಸೋಲ್ಸೋ ಪ್ರಯತ್ನ ಮಾಡ್ತಾರೆ, ಸೋಲಲ್ಲ ಅವನು. ವಾಗ್ಮೀತಿಯಲ್ಲಿ ಸೋಲ್ಸಕ್ಕಾಗೋದಿಲ್ಲ, ಚುನಾವಣೆಯಲ್ಲೂ ಅವನನ್ನು ಸೋಲ್ಸಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೊನೆಗೆ ಏನ್ ಮಾಡ್ತಾರೆ, ಇವನನ್ನ ರಷ್ಯಾಕ್ಕೆ ರಾಯಭಾರಿಯನ್ನು ಕಳಿಸ್ತಾರೆ. ರಷ್ಯಾಕ್ಕೆ ಹೋದ್ರೆ ಸೈಬೀರಿಯಾ, ಅಲ್ಲಿಯ ಅದು ಪ್ರತಿಕೂಲ ವಾತಾವರಣದಲ್ಲಿ ಇವನು ಸರಿ ಹೋಗ್ತಾನೆ. ಅಲ್ಲಿ ಅವನು ಸ್ವಲ್ಪ ಈಗ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಸರಿ ಹೋಗ್ಬಿಡ್ತಾನೆ ಅಂತ ಹೇಳಿ ಜನರದ ಇದಿರುತ್ತಲ್ಲ, ಹಾಗೆ ಅವನನ್ನು ಅಲ್ಲಿಗೆ ವರ್ಗಾಯಿಸಲಾಯ್ತು. ಅಲ್ಲಿ ಅಲೆಕ್ಸಾಂಡರ್ನ ಜೊತೆಗೆ ಅತ್ಯುತ್ತಮವಾದಂತಹ ಸ್ನೇಹ ಸಂಪರ್ಕವನ್ನ ಮಾಡ್ಕೊಂಡ್ಮೇಲೆ ಅವನಿಗೆ ಗೈಡ್ ಆಗ್ಬಿಟ್ಟಿರ್ತಾನೆ. ಹಾಗಾಗಿ ಅವನು ಬಹಳ ರಾಜಾದಿತ್ಯವನ್ನು ಸ್ವೀಕರಿಸಿದ ಅಲ್ಲಿ ಅವನ ಹೆಸರು ಪ್ರಖ್ಯಾತಿಯನ್ನು ಗಳಿಸ್ಲಿಕ್ಕೆ ಬಂದಾಗ ಅವನ ಶತ್ರುಗಳಿಗೆ ಮತ್ತೆ ಬೇಜಾರಾಗ್ಬಿಡುತ್ತೆ. ಸೊ ಇವನ್ ಅಲ್ಲಿ ರಷ್ಯನ್ಸ್ ದಡ್ರಿದ್ದಾರೆ, ಹಾಗಾಗಿ ಅವನ್ನ ಅಲ್ಲಿ ಕಳಿಸಿದ್ದು ಅವನಿಗೆ ಅನುಕೂಲ ಆಗೋಯ್ತು. ಇಲ್ಲ, ಇಲ್ಲಿ ಇನ್ನು ಬುದ್ಧಿವಂತರು ಇರೋ ಜಾಗಕ್ಕೆ ಇಂಗ್ಲೆಂಡಿಗೆ ಕಳಿಸಿ ಸರಿ ಹೋಗ್ತಾನೆ ಅಂತೇಳಿ ಅವನ ಅಲ್ಲಿಂದ ಮತ್ತೆ ವಾಪಸ್ ಕರೆಸಿ ಇಂಗ್ಲೆಂಡಿಗೆ ರಾಯಭಾರಿ ಕಳಿಸಿದ್ರು. ಸೊ ಇಂಗ್ಲೆಂಡ್ ನಲ್ಲೂ ಯಾಕಂದ್ರೆ ಟ್ರೂತ್ ಅಂಡ್ ಪ್ರೆಗ್ನೆನ್ಸಿ ಕೆನಾಟ್ ಬಿ ಹೈಡ್. ಅವನಲ್ಲಿ ಸಾಮರ್ಥ್ಯ ಇದ್ರೆ, ಕಾರ್ಯಕ್ಷಮತೆ ಇದ್ರೆ ಯಾವ ಹುಳುಗಳು ಯಾರು ಏನನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವನು ಇಂಗ್ಲೆಂಡ್ ನಲ್ಲೂ ಕೂಡ ತನ್ನ ರಾಜಕೀಯ ಪ್ರಭಾವವನ್ನು ತೋರಿಸೋದಕ್ಕೆ, ತನ್ನ ರಾಜಕೀಯ ನೈಪುಣ್ಯತೆ ತೋರಿಸೋದಕ್ಕೆ ಮತ್ತು ಅವ್ರ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಸಾಧಿಸೋದ್ರಲ್ಲಿ ಅವನು ಯಶಸ್ವಿ ಆಗ್ತಾನೆ. ಹಾಗಾಗಿ ಇಂಗ್ಲೆಂಡ್ ನಲ್ಲೂ ಅವನು ಪ್ರಖ್ಯಾತಿ ಗಳಿಸಿದಂತ ಅವನ ಶತ್ರುಗಳು ಆಗ ಮತ್ತೆ ಅವನನ್ನ ಇಲ್ಲ, ಇವನನ್ನು ಅಲ್ಲಿಟ್ರೆ ಸರಿ ಹೋಗಲ್ಲ, ಫ್ರಾನ್ಸಿಗೆ ಕಳಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತೆ ಅವನನ್ನು ಫ್ರಾನ್ಸಿಗೆ ವರ್ಗಾಯಿಸಿದ್ರು. ಫ್ರಾನ್ಸ್ ನಲ್ಲಿ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಸೊ ಇದು ಬಿಸ್ಮಾರ್ಕ್ನ ಪಾರ್ಲಿಮೆಂಟ್ಗೂ ಬಿಸ್ಮಾರ್ಕ್ನಿಗೂ ಸಂಬಂಧ. ಪಾರ್ಲಿಮೆಂಟ್ ನಲ್ಲಿ ಆಗ್ತಿರೋ ವ್ಯವಹಾರವನ್ನ ಬಿಸ್ಮಾರ್ಕ್ ಒಂದೆರಡು ವಾಕ್ಯಗಳಲ್ಲೇ ಅದರ ವಿಶ್ಲೇಷಣೆ ಮಾಡ್ತಾನೆ. ಫ್ರಾಂಕ್ಫರ್ಟ್ ಇಂದ ಯಾವುದೇ ರೀತಿಯ ಮಹತ್ವವಾದಂತ ಕೊಡುಗೆ ಸಿಗ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಸೊ ಈ 1848ರಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಘಟನೆ ಆಗುತ್ತೆ ಫ್ರಾಂಕ್ಫರ್ಟ್ ಅಲ್ಲಿ. ಏನಾಗುತ್ತೆ ಅಂದ್ರೆ 1848 ಕ್ರಾಂತಿ ಆಗಿರುತ್ತೆ. ಆ ಕ್ರಾಂತಿ ಪ್ರತಿವಾಗಿ ಉದಾರವಾದಿಗಳು ದಂಗೆ ಹೇಳ್ತಾರೆ. ದಂಗೆ ಎದ್ದು ಅಂತಿಮವಾಗಿ ರಾಜರುಗಳ ವಿರುದ್ಧ ಎಲ್ಲ ಹೋರಾಟ ಮಾಡಿ ಕೊನೆಗೆ ಅಂತಿಮವಾಗಿ 4ನೇ ಫ್ರೆಡ್ರಿಕ್ ವಿಲಿಯಂನಿಗೆ ಫ್ರಾಂಕ್ಫರ್ಟ್ ನಲ್ಲಿ ಸಭೆ ಸೇರಿದಂತ ಜನಪ್ರತಿನಿಧಿಗಳು ಅವನಿಗೆ ಕಿರೀಟವನ್ನ ಕೊಟ್ಟು, ನೀನು ರಷ್ಯಾದ ನಾಯಕತ್ವ ಜರ್ಮನಿ ಏಕೀಕರಣಗೊಳಿಸ್ಬೇಕು, ನೀನೇ ನಮ್ಮ ನಾಯಕ ಅಂತೇಳಿ ಇದು ಮಾಡ್ತಾರೆ. ಈ 4ನೇ ಫ್ರೆಡ್ರಿಕ್ ವಿಲಿಯಂ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ವಾಸ್ತವ ಗೊತ್ತಿದೆ. ಅವನಿಗೆ ಜರ್ಮನಿ ಏಕೀಕರಣ ಮಾಡ್ಬೇಕು, ಅದ್ರ ನಾಯಕತ್ವ ವಹಿಸ್ಬೇಕು ಅನ್ನೋದು ಅವನಿಗೆ ಗೊತ್ತು ಮತ್ತು ಅವನ ಇಚ್ಛೆನೂ ಇದೆ. ಆದ್ರೆ ಆ ಕಿರೀಟವನ್ನು ಒಪ್ಕೊಳ್ಳಿಕ್ಕೆ ಅವನು ತಯಾರಿಲ್ಲ. ಸೊ ಅದಕ್ಕೆ ಅವನೇನ್ ಹೇಳ್ತಾನೆ ಅಂದ್ರೆ, ಇದು ಚರಣಿಯಿಂದ ಬಂದಿರೋ ಕಿರೀಟ, ಇದು ನಾನು ಇಟ್ಕೊಳ್ಳೋದಿಲ್ಲ. ಆದ್ರೆ ಜರ್ಮನಿ ಏಕೀಕರಣದ ನಾಯಕತ್ವ ನಾನು ವಹಿಸ್ತೀನಿ, ಆದ್ರೆ ನನಗೆ ಇದನ್ನ ಸಾಮ್ರಾಜ್ಯದ ಚಕ್ರವರ್ತಿ ಪದವಿ ಬೇಡ, ರಷ್ಯಾದ ರಾಜ ಅಷ್ಟೇ, ನಾಯಕತ್ವವನ್ನು ವಹಿಸ್ಲಿಕ್ಕೆ ನಾನು ತಯಾರಿದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ 4ನೇ ಫ್ರೆಡ್ರಿಕ್ ವಿಲಿಯಂ ಯಾಕಂದ್ರೆ ಅವನಿಗೆ ವಾಸ್ತವ ಗೊತ್ತಿದೆ. ಒಂದೊಮ್ಮೆ ಆಸ್ಟ್ರಿಯಾ ಈಗೇನೋ ಮೆಟರ್ನ್ ಪತನ ಆಗಿದೆ, ಆಸ್ಟ್ರಿಯಾದ ಪತನ ಆಗಿಲ್ವಲ್ಲ. ಆಸ್ಟ್ರಿಯಾಕ್ಕೆ ರಷ್ಯಾದ ಬೆಂಬಲ ಕೊಡ್ಬೋದು. ರಷ್ಯಾ ಆಸ್ಟ್ರಿಯಾ ಜಂಟಿಯಾಗಿ ನಮ್ಮ ಮೇಲೆ ಮಾಡಿದ್ರೆ ಅದನ್ನು ಎದುರಿಸೋದಕ್ಕೆ ರಷ್ಯಾ ಇನ್ನೂ ಸಮರ್ಥವಾಗಿಲ್ಲ. ಈಗ ಅದು ಕಾಲ ಕೂಡ ಬಂದಿಲ್ಲ. ಅದಕ್ಕಾಗಿ ಅವನು ಕಿರೀಟವನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ಉದಾರವಾದಿಗಳು ಮತ್ತು ಕ್ರಾಂತಿಕಾರಿಗಳು ಇದರಿಂದ ನಿರಾಶರಾಗ್ತಾರೆ. ಹಾಗೆ ಫ್ರಾಂಕ್ಫರ್ಟ್ ನಲ್ಲಿ ಸಭೆ ಸೇರಿ ಏನೇ ಮಾಡಿದ್ರು ಕೂಡ ಈ ಸಭೆಯಿಂದ ಯಾವುದೇ ರೀತಿ ಪ್ರಯೋಜನ ಆಗ್ಲಿ, ಪ್ರತಿಫಲ ಆಗ್ಲಿ ಈ ಮಟ್ಟಕ್ಕೆ, ಈ ಹಂತಕ್ಕೆ ಆಗೋದಿಲ್ಲ. ಸೊ 1861ರಲ್ಲಿ 4ನೇ ಫ್ರೆಡ್ರಿಕ್ ವಿಲಿಯಂ ಮರಣ ಹೊಂದ್ತಾನೆ. ಹಾಗಾಗಿ ಕೈಸರ್ 1ನೇ ವಿಲಿಯಂ ಅಧಿಕಾರಕ್ಕೆ ಬರ್ತಾನೆ. ಈ ಕೈಸರ್ 1ನೇ ವಿಲಿಯಂ ಅಧಿಕಾರಕ್ಕೆ ಬಂದಾಗ ಏನು ಅಂತ ಹೇಳಿದ್ರೆ, ಇವನು 64ರ ಯುವಕ. ಯಾಕೆ ಇವನನ್ನ 64 ವರ್ಷ ಆದ್ರೂ ವೃದ್ಧ ಅಂತ ಕರೀತಿಲ್ಲ, ಯುವಕ ಅಂತ ಯಾಕೆ ಕರೀತಂದ್ರೆ, ಯಾರಿಗೆ ಕ್ರಿಯಾಶೀಲತೆ ಇದೆಯೋ, ಕ್ಷಮತೆ ಇದೆಯೋ, ಯೋಚನೆ ಮಾಡುವ ಸಾಹಸ, ಶೌರ್ಯ, ಉತ್ಸಾಹ, ನುಗ್ಗಿ ನಡೆಯೋ ಶಕ್ತಿ ಇರುತ್ತೋ ಅವನು ಯುವಕ. 18 ವರ್ಷ ಆದವನಿಗೆ ಕುಂತ್ರಿ ಹೇಳಕ್ಕಾಗಲ್ಲ, ಎದು ಕುತ್ಕೊಳ್ಳಿಕ್ ಆಗಲಿಲ್ಲ, ನರಸತ್ವನಾಗಿದ್ರೆ ಅವನು ಯುವಕ ಅಂತ ಕರೆಯಬಹುದು. ಹಾಗಾಗಿ ಅವನು ವಯಸ್ಸಿನಲ್ಲಿ ಯುವಕ, ಆದ್ರೆ ದೈಹಿಕವಾಗಿ ವೃದ್ಧ. ಆದ್ರೆ ಇವನು ವಯಸ್ಸಿನಲ್ಲಿ ವೃದ್ಧನಾಗಿದ್ರು ಕೂಡ ಕ್ಷಮತೆಯಲ್ಲಿ ಯುವಕ. ಇವನು 64 ವರ್ಷದ ಯುವಕ. 1ನೇ ಕೈಸರ್ ವಿಲಿಯಂ ಅಧಿಕಾರ ವಹಿಸ್ಕೊಳ್ತಾ ಇದ್ದಂಗೆ ಏನ್ ಮಾಡ್ದ ಅಂತ ಹೇಳಿದ್ರೆ, ರಷ್ಯಾದ ನೇತೃತ್ವದಲ್ಲಿ ಜರ್ಮನಿ ಏಕೀಕರಣವನ್ನ ಮಾಡ್ಲೇಬೇಕು. ಅದನ್ನು ಬಲಪ್ರಯೋಗದಿಂದನೇ ಮಾಡ್ಬೇಕು. ಹಾಗಾಗಿ ಇವಾಗ ಏನ್ ಮಾಡ್ಬೇಕಂದ್ರೆ, ರಷ್ಯಾ ಬಲಿಷ್ಠವಾಗ್ಬೇಕು. ಯಾವ್ದ್ರಲ್ಲಿ ಬಲಿಷ್ಠವಾಗಬೇಕು? ಸೈನಿಕವಾಗಿ ಬಲಿಷ್ಠವಾಗಬೇಕು. ಹಾಗಾಗಿ ಸೈನ್ಯದ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಡಯಟ್ನ ಜೊತೆಗೆ, ಫ್ರಾಂಕ್ಫರ್ಟ್ನ ಡಯಟ್ನ ಜೊತೆಗೆ ಅವನಿಗೆ ಸಂಘರ್ಷ ಆಗತ್ತೆ. ಈಗಾಗಲೇ ಆಲ್ಬ್ರೆಕ್ಟ್ ವಾನ್ ರೂನ್ ಮೋಲ್ಟ್ಕೆಯನ್ನ ಇವನು ಮಂತ್ರಿಯಾಗಿ ಮತ್ತು ಯುದ್ಧ ಮಂತ್ರಿಯಾಗಿ ವಾನ್ ರೂನ್ ನೇಮಕ ಮಾಡ್ಕೊಳ್ತಾನೆ. ಮಾಡ್ಕೊಂಡು
ಇವನ್ನ ಆಶೋತ್ತರಗಳಿಗೆ ಸರಿಯಾಗಿ 4 ಲಕ್ಷಕ್ಕೂ ಹೆಚ್ಚು ಸೈನ್ಯವನ್ನ ಮಾಡಬೇಕು ಅಂತೇಳಿ 36 ಪ್ಲೇಟೂನ್ ಸೈನ್ಯ ಮಾಡಬೇಕು, ಮತ್ತು ಅದಕ್ಕೆ ತರಬೇತಿ ಕೊಡಬೇಕು, ಅದು ಶಸ್ತ್ರಾಸ್ತ್ರ ಕೊಡಬೇಕು, ಅದಕ್ಕೆ ಹಣಕಾಸಿನ ಸೌಲಭ್ಯ ಒದಗಿಸಬೇಕು ಅಂತ ಡಯಟ್ ನಲ್ಲಿ ಪ್ರಪೋಸಲ್ ಇಟ್ಟಾಗ ಇದನ್ನ ಎಲ್ಲರೂ ವಿರೋಧಿಸ್ತಾರೆ. ಯಾಕೆಂದ್ರೆ ರಾಜ್ಯಕ್ಕೆ ಆಗ್ಬೇಕಾಗಿರೋ ಕೆಲಸಗಳು ಬೇಕಾದಷ್ಟಿದೆ, ಸೈನ್ಯಕ್ಕೆ ಇದಕ್ಕೇನೆ ಇಷ್ಟೊಂದು ಬಜೆಟ್ ಇಡೋ ಸೂಕ್ತ ಅಲ್ಲ ಅಂತ ಹೇಳಿ ಅವರಿಬ್ಬರು ನಡುವೆ ಸಂಘರ್ಷ ಆದಾಗ ಏನಾಗುತ್ತೆ, ರಾಜನಿಗೆ ಕುಪಿತನಾಗಿ ರಾಜೀನಾಮೆ ಕೊಡಬೇಕು ಅನ್ನೋದು. ಆ ಮೋಲ್ಟ್ಕೆ ಅನ್ನುವಂತ ಮಂತ್ರಿ ಏನ್ ಮಾಡ್ತಾನೆ, ಒಂದು ಸಜೆಷನ್ ಕೊಡ್ತಾನೆ, ಈ ಡಯಟಿನ ಸದಸ್ಯರುಗಳು ಇಷ್ಟೆಲ್ಲ ಯಾಕೆ ಹಾರಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಕರ್ಬ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಅದಕ್ಕೆ ದೂರ ಇಟ್ಟಿದ್ದಾರೆ ಅವರು. ಸೊ ಯಾರು ಅಂದ್ರೆ ಅವ್ನು ಬಿಸ್ಮಾರ್ಕ್, ಈಗ ಫ್ರಾನ್ಸ್ನ ರಾಯಭಾರಿಯಾಗಿ ವರ್ಕ್ ಮಾಡ್ತಾನೆ, ಅವನನ್ನು ಕರ್ಸ್ಕೊಂಡ್ರೆ ಇವ್ರನ್ನೆಲ್ಲ ಸರಿ ಮಾಡ್ತಾನೆ ಅವನು. ಸೊ ಅವಾಗ ರಾಜ ಏನ್ ಮಾಡ್ದ ಅಂದ್ರೆ ಅವನನ್ನೇ ಚಾನ್ಸಲರ್ ಆಗಿ ನೇಮಕ ಮಾಡಿ ಅವನನ್ನು ಫ್ರಾನ್ಸ್ ಇಂದ ವಾಪಸ್ ಕರ್ಸ್ಕೊಳ್ತಾನೆ, ಅನ್ಸ್ಕೊಂಡು ಚಾನ್ಸಲರ್ ಆಗಿ ಪದವಿ ಕೊಡ್ತಾನೆ. ಹಾಗಾಗಿ ಅವನಿಗೆ ಹೇಳ್ತಾನೆ, ಜರ್ಮನಿ ಏಕೀಕರಣ ಮಾಡುವ ಜವಾಬ್ದಾರಿ ನಿಂದು. ಅದಕ್ಕೆ ಡಯಟರ್ ಎದುರಾಗ್ಲಿ, ಜನತೆನ ಎದುರಾಗ್ಲಿ, ಯಾವುದೇ ರಾಷ್ಟ್ರನ ಎದುರಾಗ್ಲಿ, ಅಟ್ ಎನಿ ಕಾಸ್ಟ್ ಬೈ ಹುಕ್ ಆರ್ ಕ್ರೂಕ್ ಜರ್ಮನಿ ಶುಡ್ ಯೂನಿಫೈಡ್. ಜರ್ಮನಿ ಏಕೀಕರಣ ಆಗ್ಲೇಬೇಕು. ಸೊ ಜರ್ಮನಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಬಿಸ್ಮಾರ್ಕ್ ಏನ್ ಹೇಳ್ತಾನೆ ಅಂದ್ರೆ, ನಾನು ಜರ್ಮನಿ ಏಕೀಕರಣ ಮಾಡೋ ವಿಷಯದಲ್ಲಿ ಒಂದು ಹೆಜ್ಜೆನ ಮುಂದಿಟ್ಟಿದ್ದೇನೆ, ಯಾವುದೇ ಕಾರಣಕ್ಕಿಂತೆಯೋ ಮಾತೇ ಇಲ್ಲ. ಈ ವಿಷಯದಲ್ಲಿ ನನ್ನ ತಲೆ ಹೋದ್ರೂ ಕೂಡ ಜರ್ಮನಿ ಏಕೀಕರಣದಿಂದ ಹಿಂಸರಿಯೋದಿಲ್ಲ. ಡಯಟ್ ಜೊತೆ ಸಂಘರ್ಷವನ್ನು ಮುಂದುವರಿಸ್ತೇನೆ, ರಾಜನ ಜೊತೆಗೆ ನಾನು ನಾಶ ಆಗೋದ್ರೆ ರಾಜನ ಜೊತೆಗೆ ಆಗ್ತೇನೆ ಅಂತ ಹೇಳಿ ರಾಜನಿಗೆ ಭರವಸೆ ಕೊಟ್ಟು, ನೀವು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ, ಇನ್ನು ಮುಂದಿಂದೆಲ್ಲ ಜವಾಬ್ದಾರಿ ನಾನು ತಗೊಳ್ತೀನಿ. ಹಾಗಾಗಿ ಬಿಸ್ಮಾರ್ಕ್ನ ಈ ಒಂದು ಭರವಸೆ 1ನೇ ಕೈಸರ್ ವಿಲಿಯಂನಿಗೆ ಜರ್ಮನಿ ಏಕೀಕರಣಕ್ಕೆ ಬೇಕಾದಂತಹ ಸಂಪೂರ್ಣ ಅಧಿಕಾರವನ್ನ ಬಿಸ್ಮಾರ್ಕ್ನ ಕೈಗಿಟ್ಟ. ಹಾಗಾಗಿ ಬಿಸ್ಮಾರ್ಕ್ ಜರ್ಮನಿ ಏಕೀಕರಣದ ಜವಾಬ್ದಾರಿಯನ್ನ ಅವನ ಕೈಗೆ ಹಾಕೋದ್ರ ಮೂಲಕ ಕೈಸರ್ ವಿಲಿಯಂ ಒಂದು ಮಾತ್ರವಾದಂತ ಕೆಲಸವನ್ನ ಪೂರ್ಣ ಸಮರ್ಥನಾದ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದ್ರಲ್ಲಿ ಯಶಸ್ವಿಯಾದ. ಹಾಗಾಗಿ ಜರ್ಮನಿ ಏಕೀಕರಣ ಆರಂಭ ಬಿಂದು ಅದು ಬಿಸ್ಮಾರ್ಕ್ನ ಪ್ರಯತ್ನ ಮತ್ತು ಅವನ ಕಾರ್ಯಯೋಜನೆ. ಹಾಗಾಗಿ 3 ಯುದ್ಧಗಳು, ಪ್ರಮುಖ 3 ಯುದ್ಧಗಳನ್ನು ಮಾಡಿ ಯಾವುದೇ ಹೆಚ್ಚು ಜನರನ್ನ ಎದುರಾಕೊಳ್ಳದೇನೆಯ ಅತ್ಯಂತ ಸುಲಭವಾಗಿ ಜರ್ಮನಿ ಏಕೀಕರಣವನ್ನು ಪೂರ್ಣಗೊಳಿಸಿದ್ದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು.